ಸಿನಿಮಾವನ್ನ ನೋಡುತ್ತಾ ಅಶ್ವಿನಿ ಮೇಡಮ್ ತುಂಬಾನೇ ಭಾವುಕರಾಗಿದ್ದಾರೆ. ಯಾಕೆಂದ್ರೆ ಜಾಕಿ ಸಿನಿಮಾ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿರುವಂತ ಸಿನಿಮಾ. ಎಲ್ಲರೂ ಕೂಡ ನೋಡಿರ್ತಾರೆ. ತುಂಬಾ ವರ್ಷಗಳಾಯ್ತು ರಿಲೀಸ್ ಆಗಿ. ಈಗ ಮತ್ತೊಮ್ಮೆ ರಿಲೀಸ್ ಆಗಿದೆ. ಅಪ್ಪು ಅವರ ಒಂದು ನೆನಪಿನ ಪ್ರಯುಕ್ತ ಸಿನಿಮಾನ ನೋಡಕ್ಕೆ ಅಶ್ವಿನಿ ಮೇಡಮ್ ಕೂಡ ಹೋಗಿರ್ತಾರೆ. ದೊಡ್ಡ ಸೆಲೆಬ್ರೇಷನ್ ಕಂಪ್ಲೀಟ್ ಒಂದು ಬೆಂಗಳೂರು ಎಲ್ಲ ಚಿತ್ರಮಂದಿರಗಳು ಕೂಡ ಹೌಸ್ಫುಲ್ ಆಗಿದೆ. ಬೇರೆ ಬೇರೆ ಊರಿನಲ್ಲೂ ಕೂಡ ರಿಲೀಸ್ ಆಗಿದ್ದು ಎಲ್ಲ ಕಡೆ ಜನರು ಒಂದು ಸಿನಿಮಾವನ್ನ ಸ್ವೀಕರಿಸಿದರೆ ಮತ್ತೊಮ್ಮೆ ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡ್ತಿದ್ದಾರೆ. ಎಲ್ಲ ಕಡೆ ಒಂದು ಸೆಲೆಬ್ರೇಷನ್, ಅಲ್ಲೂ ಕೂಡ ಒಂದು ಒಳಗಡೆ ಇರುತ್ತಲ್ಲ ಒಂದು ಕೇಕ್ ಕಟ್ ಮಾಡುವುದು ಸೆಲೆಬ್ರೇಷನ್ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿದೆ. ಡ್ಯಾನ್ಸ್ ಎಲ್ಲವನ್ನೂ ಕೂಡ ಮಾಡಿದ್ದಾರೆ. ಒಂದು ಹೊಸ ಫೀಲ್ ಸಿಕ್ಕಿದಂತಾಯ್ತು. ಒಂದು ಹಳೆ ಸಿನಿಮಾ ಆದ್ರೂ ಕೂಡ ಅಪ್ಪು ಬಾಸ್ ಅವರನ್ನ ನೋಡಕ್ಕೆ ಅಶ್ವಿನಿ ಮೇಡಮ್ ಕೂಡ ಥಿಯೇಟರ್ಗೆ ಬರ್ತಾರೆ. ಅವರು ಕೂಡ ಮೊದಲ ಶೋ ಸಿನಿಮಾ ನೋಡ್ತಾರೆ. ಅವ್ರಿಗೆ ಬಹಳಷ್ಟು ಖುಷಿ ಆಗ್ತಾರೆ. ನಂತರ ಭಾವುಕರಾಗ್ತಾರೆ, ಕಣ್ಣೀರ್ ಹಾಕ್ತಾರೆ. ಒಂದು ಥಿಯೇಟರ್ ನಲ್ಲಿ ಜನರ ನಡುವೆ ಕೂತು ಸಿನಿಮಾ ನೋಡ್ತಾರೆ. ಒಂದು ವಿಶೇಷವಾದಂತಹ ದಿವಸ ಇವತ್ತು 15ನೇ ತಾರೀಕು ಎಲ್ಲ ಕಡೆ ಸಿನಿಮಾ ರಿಲೀಸ್ ಆಗಿದೆ. ನೀವು ಕೂಡ ಮತ್ತೊಮ್ಮೆ ಜಾಕಿ ಸಿನಿಮಾ ನೋಡಿದ್ರೆ ನಿಮಗೂ ಕೂಡ ಜಾಕಿ ಸಿನಿಮಾ ಇಷ್ಟ. ತುಂಬ ಚೆನ್ನಾಗಿ ಅಪ್ಪು ಅವರು ಜಾಕಿ ಸಿನಿಮಾದಲ್ಲಿ ನಡೆಸಿದ್ದಾರೆ. ಒಂದು ಒಳ್ಳೆ ಮೆಸೇಜ್ ಇರುವಂತಹ ಸಿನಿಮಾ. ಸಖತ್ತಾಗಿ ಒಂದು ಸಿನಿಮಾವು ಕೂಡ ಮುಡಿ ಬೀಣಿತ ಒಂದು ಟೈಮ್ನಲ್ಲಿ ತುಂಬಾನೇ ವೈರಲ್ ಆಗಿತ್ತು. ಸೂರ್ಯ ಅವರ ಒಂದು ನಿರ್ದೇಶನದಲ್ಲಿ ಸಿನಿಮಾ ಸಖತ್ತಾಗಿ ಫೇಮಸ್ ಆಗಿತ್ತು. ಇದೀಗ ಮತ್ತೊಮ್ಮೆ ಒಂದು ಸಿನಿಮಾವನ್ನು ಕೂಡ ರಿಲೀಸ್ ಮಾಡಿದ್ದಾರೆ. ಒಂದು ಮಾರ್ಚ್ ತಿಂಗಳು ಅಂದ್ರೆ ತುಂಬಾನೇ ಸ್ಪೆಷಲ್. ಮೊನ್ನೆ ಅಶ್ವಿನಿ ಮೇಡಮ್ ಹುಟ್ಟುಹಬ್ಬವಿತ್ತು. ಯುವರಾಜ್ ಕುಮಾರ್ ಸಿನಿಮಾ ಬರ್ತಿದೆ. ಅಪ್ಪು ಅವರ ಬರ್ತ್ಡೇ ಇದೆ. ಹೀಗೆ ಸಾಕಷ್ಟು ರೀತಿಯಲ್ಲಿ ನಾನಾ ರೀತಿಯ ಒಂದು ಕಾರ್ಯಕ್ರಮಗಳು ಬಹಳಷ್ಟು ಖುಷಿ ಆಗುತ್ತೆ. ಇದ್ರ ಬಗ್ಗೆ ನೀವೇನಂತೀರ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ. ಎಲ್ಲ ಕಡೆ ವಿಡಿಯೋನ ಶೇರ್ ಮಾಡೋದನ್ನ ಮಾತ್ರ ಮರಿಬೇಡಿ. ತುಂಬಾನೇ ಅತ್ಯುತ್ತಮವಾದಂತಹ ಕ್ಷಣ.